ವೆಲ್ಕಮ್ ಬ್ಯಾಕ್ ಟು ಸ್ನೇಹಾಲೋಕ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೀರೆಕಾಯಿ ಎಣ್ಗಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ನೋಡೋಣ ಬನ್ನಿ. ಅದಕ್ಕೇನು ಬೇಕು, ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಅದು ಚಪಾತಿಗೆ ಮತ್ತು ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ. ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಾನು ಹೀರೆಕಾಯಿ ಮೇಲಿಂದೆಲ್ಲ ಸಿಪ್ಪೆ ತೆಗೆದು ಇಟ್ಕೊತಾ ಇದ್ದೀನಿ. ಅದು ಗೆರಿ ಬಂದಿರ್ತಾರೆ, ಅದೆಲ್ಲ ತೆಗಿತಾ ಇದ್ದೀನಿ. ತೆಗೆದು ಈ ಥರ ಮಾಡಿ ಇಟ್ಕೋಬೇಕು ಫಸ್ಟು. ಫ್ರೆಂಡ್ಸ್, ಇದು ಸಿಪ್ಪೆ ಬರುತ್ತಲ್ಲ, ಇದ್ರಲ್ಲೂ ಪಲ್ಯ ಚಟ್ನಿ ಮಾಡ್ತಾರೆ ಇದನ್ನು. ಅದು ಚೆನ್ನಾಗಿರುತ್ತೆ ಚಟ್ನಿ. ಹೀರೆಕಾಯಿದು ಸಿಪ್ಪೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಅದು ಒಂದು ಸಲ ಮಾಡ್ತೀನಿ ನಾನು, ಆವಾಗ ರೆಸಿಪಿ ಹಾಕ್ತೀನಿ ಅಂತೆ. ಮೇಲಿರೋದೆಲ್ಲ ತೆಗೆದು ಚಟ್ನಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ಈರುಳ್ಳಿ ಕಟ್ ಮಾಡ್ತಾಯಿದ್ದೀನಿ. ಈಗ ಹೀರೆಕಾಯಿ ಕಟ್ ಮಾಡ್ಕೊತಾ ಇದ್ದೀನಿ. ಒಂದರಲ್ಲಿ ಸೀಳಿ 4 ಭಾಗ ಮಾಡಬೇಕು. ಅಂದರೆ ಪೂರ್ತಿ ಓಪನ್ ಮಾಡಬಾರ್ದು, ಕೆಳಗಡೆ ಹಾಗೆ ಬಿಡಬೇಕು. ಇವು ತುಂಬ ಎಳೆ ಹೀರೆಕಾಯಿ ಇದೆ ಫ್ರೆಂಡ್ಸ್, ಅದಕ್ಕೆ ಈ ಥರ ಒಂದೊಂದರಲ್ಲಿ ಒಂದೊಂದು ಮಾಡ್ತಾಯಿದ್ದೀನಿ, ಒಂದರಲ್ಲಿ ಎರಡೆರಡು ಮಾಡ್ತಾಯಿದ್ದೀನಿ. ದಪ್ಪ ಇರೋದ್ರಲ್ಲಿ 4 ಭಾಗ ಮಾಡ್ತೀನಿ, ತೆಳ್ಳಗಿದ್ದಲ್ಲಿ 2 ಮಾಡ್ತಾಯಿದ್ದೀನಿ. ನಾನಿವಾಗ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಹಾಕಿದ್ದೀನಿ ಮತ್ತು ಟೊಮಟೊ ಹೆಚ್ಚಿ ಹಾಕಿದ್ದೀನಿ. ನೀವು ಬೇಕಾದರೆ ಹುಳಿ ಹಿಂಡ್ಕೊಬೋದು. ನಾನು ಹುಳಿ ಹಿಂಡಲ್ಲ, ಅದ್ರ ಬದಲು ಟೊಮಟೊ ಹಾಕ್ತಾಯಿದ್ದೀನಿ. ಶೇಂಗಾ ಪುಡಿ ಹಾಕ್ತಾಯಿದ್ದೀನಿ, ಒಂದು 4 ಸ್ಪೂನ್ ಶೇಂಗಾ ಪುಡಿ. ಗುರೆಳ್ ಪುಡಿ. ನಾವು ಶೇಂಗಾ ಪುಡಿ ಮತ್ತು ಗುರೆಳ್ ಪುಡಿ ಜಾಸ್ತಿ ಹಾಕಿರೋ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಜಾಸ್ತಿ ಹಾಕಿ ಮಾಡಬೇಕು, ತುಂಬ ಚೆನ್ನಾಗಾಗುತ್ತೆ. ನಾವು ಬೇಕಂದರೆ ಜಾಸ್ತಿನೂ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅರಿಶಿನ ಪುಡಿ, ಸ್ವಲ್ಪ ಬೆಲ್ಲ, ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು. ಸ್ವಲ್ಪ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಇದನ್ನು ಹುಳಿಯಲ್ಲಿ ಕಲಿಸ್ಬೋದು, ಬೇಕಂದರೆ ಹುಳಿ ಹಿಂಡ್ಕೊಂಡ್ರೆ ಕಲಿಸ್ಬೋದು, ಇಲ್ಲಾಂದರೆ ಮತ್ತು ಟೊಮಟೊ ಹಾಕ್ಬೋದು. ನಾನು ಅದಕ್ಕೆ ನೀರು ಹಾಕ್ತಾಯಿದ್ದೀನಿ, ನೀರು ಹಾಕಿ ಕಲಿಸ್ತಾಯಿದ್ದೀನಿ. ನಾನು ಹುಳಿ ಮಾಡ್ಕೊಂಡಿಲ್ಲ, ಅದಕ್ಕೆ ಟೊಮಟೊ ಹಾಕಿದ್ದೀನಿ. ಇದು ಚಪಾತಿಗೆ ಮತ್ತು ರೊಟ್ಟಿಗೆ ಮತ್ತು ಅನ್ನಕ್ಕೆ ಸೈಡಿಗೆಲ್ಲ ಚೆನ್ನಾಗಿರುತ್ತೆ ಇದು. ಹೀರೆಕಾಯಿನೂ ಈ ಥರನೇ ಮಾಡ್ಬೋದು, ಬದ್ನೆಕಾಯಿ ಮಾಡ್ಬೋದು, ಮತ್ತು ಇದು ಈ ಥರನೇ ಮತ್ತು ನಾವು ಹಾಗಲಕಾಯಿನೂ ಮಾಡ್ಕೊಬೋದು ಫ್ರೆಂಡ್ಸ್, ಅದು ಚೆನ್ನಾಗಿರುತ್ತೆ. ಅದು ಒಳಗಡೆನ ಬೀಜ ಎಲ್ಲ ತೆಗೆದು ಇದನ್ನೇ ಈ ಥರ ಸ್ಟಫಿಂಗ್ ಮಾಡ್ತೀವಲ್ಲ, ಅದನ್ನು ಅದರಲ್ಲೇ ತುಂಬಿ ಫ್ರೈ ಮಾಡಿದರೆ ಅದು ತುಂಬ ಚೆನ್ನಾಗಿರುತ್ತೆ ಹಾಗಲಕಾಯಿ. ನೋಡಿ, ನಾನು ತವ ಇಟ್ಕೊಂಡಿದ್ದೀನಿ ಕಾಯಕ್ಕೆ, ಆಗಲೇ ಎಣ್ಣೆ ಹಾಕಿದ್ದೀನಿ.
ಸಾಸಿವೆ ಜೀರಿಗೆ ಹಾಕ್ತೀನಿ. ಕರಿಬೇವು ಹಾಕ್ತಿದ್ದೀನಿ. ನಾನು ಹೀರೆಕಾಯಿನ ಫ್ರೈ ಮಾಡ್ಕೊತೀನಿ ಫಸ್ಟು, ಆಮೇಲೆ ಅದು ಕಲಸಿರೋ ಮಸಾಲೆ ಎಲ್ಲ ಹಂಗೆ ಮೇಲೆ ಹಾಕ್ತೀನಿ. ಅಂದ್ರೆ ನಾನು ಇದನ್ನೇ ತುಂಬ್ತಾ ಇಲ್ಲ ಇದರಲ್ಲಿ, ಈ ಥರ ಮಾಡ್ತಾಯಿದ್ದೀನಿ ನಾನು. ಇವನ್ನ ಫ್ರೈ ಮಾಡ್ಕೊತೀನಿ ಫಸ್ಟ್. ಇವು ತೆಳ್ಳಗದಾವಲ್ಲ, ತುಂಬಕ್ಕೆ ಬರೋಲ್ಲ ಹಾಗಲಕಾಯಿ ಅದರೊಳಗಡೆನ, ಅದಕ್ಕೆ ನಾನು ಈ ಥರ ಮಾಡ್ತಾಯಿದ್ದೀನಿ. ಈ ಥರ ಮಾಡಿದರೆ ಚೆನ್ನಾಗಿ ಬೇಯ್ತವೆ ಮತ್ತು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡೋದ್ರಿಂದ. ಒಂದು ಸಲ ಈ ಥರ ಮಾಡಿ ನೋಡಿ, ಫಸ್ಟಿಗೆಲ್ಲ ಈ ಥರನೇ ಮಾಡಿ, ಆಮೇಲೆ ಆ ಥರ ಮಾಡಿ ಅದು ಒಳಗಡೆ ತುಂಬಿ ಮಾಡ್ಬೋದು. ಇವು ತೆಳ್ಳಗಿರೋದ್ರಿಂದ ನಾನು ಅದು ಮಿಶ್ರಣ ಮಾಡಿರೋದು ಕಲಸಿದ್ದು ಮೇಲೆ ಹಾಕ್ತೀನಿ ಅಷ್ಟೇ. ಈ ಥರ ಫ್ರೈ ಮಾಡ್ತೀವಲ್ಲ, ಹಾಗಲಕಾಯಿ ತುಂಬ ಹೀರೆಕಾಯಿ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ಆಯಿಲಲ್ಲೇ ಫ್ರೈ ಆಗಿರುತ್ತೆ. ಆಮೇಲೆ ನಾವು ಇದು ಮಸಾಲೆ ಮಾಡ್ಕೊಂಡಿದ್ವಲ್ಲ ಅದನ್ನೇ ಮೇಲೆ ಹಾಕ್ಬಿಡ್ತೀನಿ ನಾನು. ಇವು ಸ್ವಲ್ಪ ಫ್ರೈ ಆಗಲಿ. ಆಯಿಲಲ್ಲೇ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ ಈ ಥರ ಫ್ರೈ ಆಗಬೇಕು. ಇವಾಗ ನಾನು ಕಲಸಿರೋದನ್ನೆಲ್ಲ ಮೇಲೆ ಹಾಕ್ತೀನಿ, ಮಸಾಲೆ ಎಲ್ಲ ಮೇಲೆ ಹಾಕ್ಬಿಡ್ತೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲದನ್ನು. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಸ್ವಲ್ಪ ಒಂದು 10 ನಿಮಿಷ ಮುಚ್ಚಿಟ್ಬಿಟ್ರೆ ಜಲ್ದಿ ಬೆಂದ್ಬಿಡುತ್ತೆ. ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಾನು ಆವಾಗಲೇ ಹಾಕಿದ್ದಿಲ್ಲ, ಇವಾಗ ಹಾಕ್ತಾಯಿದ್ದೀನಿ. ಸ್ವಲ್ಪ ಮಸಾಲೆ ಪುಡಿ ಹಾಕ್ತಾಯಿದ್ದೀನಿ. ನೋಡಿ ಈಗ ಎಲ್ಲ ಕಡೆಗೂ ಮಿಕ್ಸ್ ಆಗೋ ಥರ ಚೆನ್ನಾಗಿ ಕಲಿಸ್ಬೇಕು. ಕಲಸಿ ಒಂದು 10 ನಿಮಿಷ ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಬೆಂದ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಇವಾಗ ಈ ಥರ ಆಗುತ್ತೆ ಬೆಂದಮೇಲೆ. ನೋಡಿ ರೆಡಿಯಾಗಿದೆ ಪಲ್ಯ ಇವಾಗ. ನೋಡಿ ಫ್ರೆಂಡ್ಸ್, ನಾನು ಜೋಳದ ರೊಟ್ಟಿ ಮಾಡಿದ್ದೆ, ಅದ್ರ ಜೊತೆಗೆ ಈ ಪಲ್ಯ ಮಾಡಿದ್ದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.